ಒತ್ತಡಕ್ಕೆ ಮಣಿದು ಕೆಲ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಒಪ್ಪಿದೆ. 26 ತಿಂಗಳ ವೇತನ ಹಿಂಬಾಕಿ ಕೊಡೋದಕ್ಕೆ ರಾಜ್ಯ ಸರ್ಕಾರ ಒಪ್ಪಿಕೊಂಡಿದೆ. 2025ರ ಮಾರ್ಚ್ನಿಂದ ವೇತನ ಪರಿಷ್ಕರಣೆ ಮಾಡೋದಕ್ಕೆ ಸರ್ಕಾರ ಒಪ್ಪಿದೆ. 2024ರಿಂದಲೇ ವೇತನ ಪರಿಷ್ಕರಣೆ ಆಗಬೇಕು ಅನ್ನೋದು ನಮ್ಮ ಒತ್ತಾಯ. ರಾಜ್ಯ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂದಿದ್ದಾರೆ. ಸ್ಪಷ್ಟವಾಗಿ ಅರ್ಥ ಮಾಡ್ಕೊ, ತೀರ್ಮಾನ ಮಾಡೋದು ನಾಯಕತ್ವ. ಆ ನಾಯಕತ್ವ ತೀರ್ಮಾನ ಮಾಡಿ ಸಂದರ್ಭದಲ್ಲಿ ಎಲ್ಲರೂ ಅದನ್ನು ಒಪ್ತಾರೆ ಅಂತಿಲ್ಲ. ನಮ್ಗೊಂದು ಭರವಸೆ ಏನಿದೆ, ಇವತ್ತು ಯಾರು ನಮ್ಮ ತೀರ್ಮಾನ ಸರಿ ಇಲ್ಲ ಅಂತ ಹೇಳಿದ್ರು, ಅವ್ರ ಊರಿಗೆ ವಾಪಸ್ ಹೋಗೋಷ್ಟರೊಳಗಡೆ ನಮ್ಮ ತೀರ್ಮಾನ ಸರಿ ಅನ್ನೋ ಅಭಿಪ್ರಾಯಕ್ಕೆ ಬರ್ತಾರೆ. ಯಾಕಂದ್ರೆ ಈ ಲೀಡರ್ಶಿಪ್ ಅನ್ನೋದು ಬಹಳ ಜವಾಬ್ದಾರಿಯುತವಾದ ಒಂದು ಇದು ಹೊಣೆ. ಅದು ನಾವು ಅದನ್ನು ನಿರ್ವಹಿಸೋ ಸಂದರ್ಭದಲ್ಲಿ ಎಲ್ಲರನ್ನೂ ನಾವು ಖುಷಿ ಮಾಡ್ತೀವಿ ಅಂತ ಹೋದ್ರೆ ನಾವು ದೊಡ್ಡ ದೊಡ್ಡ ಅನಾಹುತಗಳು ಮಾಡ್ತೀವಿ. 21ನೇ ಇಸ್ವಿಯಲ್ಲಿ ಆಗಿದ್ದಿದೆ. ಇಲ್ಲಿ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಜನ ಹಿಂಗೆ ಕೂಗಾಡಿದ್ರು ಅಂತ ಹೇಳಿ ಅವರನ್ನ ಕಂಟ್ರೋಲ್ ಮಾಡೋಕ್ಕಾಗದೆ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಿದ್ರು. ಯಾರು ಕರೆದು ಮಾತಾಡಲಿಲ್ಲ. ಕೊನೆಗೆ ಹ್ಯೂಜ್ ವಿಕ್ಟಿಮೈಸೇಷನ್ ಆಯಿತು. ಅದು ಇನ್ನೂ ಇತ್ಯರ್ಥ ಆಗಿಲ್ಲ. ಇನ್ನು BMTCಲಿ 250 ಜನ ಇದ್ದಾರೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಮುಖ್ಯವಾಗಿ ಪರೀಕ್ಷಾ ಸಮಯ, ವಿದ್ಯಾರ್ಥಿಗಳು ಶಾಲೆಗೆ ಪರೀಕ್ಷೆಗೆ ಹೋಗಬೇಕು. 1,25,00,000 ಜನ ಪ್ರಯಾಣಿಕರ ಹಿತನೂ ನಾವು ಮರೆತು ನಮ್ಮದೇ ಆಕ್ರೋಶ ಬೇಸರನ್ನ ಹೊರಗಾಕ್ಬಿಟ್ರೆ ನಮ್ಮನ್ನು ಯಾರು ಒಂದು ಜವಾಬ್ದಾರಿಯುತ ಸಂಘಟನೆ ಅಂತಾರೆ. ಇವತ್ತು ಮಾಧ್ಯಮಗಳು ಬಹಳ ದೊಡ್ಡ ರೀತಿಯಲ್ಲಿ ನಮಗೆ ಬೆಂಬಲ ಕೊಟ್ಟಿದೆ. ನಾಡಿನ ಜನ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ನಾವು ಆ ಸಿಂಪತಿನ ಕಳ್ಕೊಂಡ್ವಿ ಅಂದ್ರೆ ಯಾವ ಸರ್ಕಾರ ನಮ್ಮ ಬೇಡಿಕೆಯನ್ನು ಒಪ್ಪುತ್ತೆ? ಅದರಿಂದ ಇದೆಲ್ಲವನ್ನು ಸಮಗ್ರವಾಗಿ ಚರ್ಚೆ ಮಾಡಿ ಪೊಲೀಸ್ ಅವರು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಇವತ್ತು ಅವ್ರು ಲಾಠಿ ಬೀಸಲಿಲ್ಲ. ಇವತ್ತು ಕಾಲಾವಕಾಶ ಏನೂ ನಾವು ಕೊಟ್ಟಿಲ್ಲ. ಮಾರ್ಚ್ 2ನೇ ತಾರೀಕು ಒಳಗಡೆ ಮೀಟಿಂಗ್ ಕರೀದೇರ ಇದ್ರೆ MD ಅವರ ಲೆವೆಲಲ್ಲಿ ನಾವು ಮುಖ್ಯಮಂತ್ರಿಗಳನ್ನ ನಾವು ಕೇಳೋದಿಲ್ಲ. ಅವರು ಬಜೆಟಲ್ಲಿ ಬ್ಯುಸಿ ಇದ್ದಾರೆ. ಅವ್ರ ಕೆಲಸ ಅವ್ರು ಮಾಡಲಿ. ನಮ್ಮನ್ನು ಮೀಟಿಂಗ್ ಕರೆದು ಚರ್ಚೆ ಶುರು ಮಾಡಿ ಬೇಡಿಕೆ ಒಪ್ಕೊಳ್ರಿ ಅಂತ ಇಲ್ಲ. ಒಪ್ಪಿದ್ರೆ ಈಗ ಅವರೇ ಹೇಳಿದ್ದಾರೆ 4.25 ಅಂತ, ನಾವು ಒಂದು 24 ಅಂತ ಇದ್ದೀವಿ. ಇದನ್ನ ಆಮೇಲೆ ಚರ್ಚೆ ಮಾಡೋಣ. ನೀವು ಎಷ್ಟು % ಕೊಡ್ತೀರಾ ಹೇಳಿ. ಆಮೇಲೆ ನಾವು ಇಬ್ರು ಕೂಡಿ ಅದನ್ನ ಒಂದು ಸಮಾಧಾನ ಎರಡೂ ಕಡೆ ಮಾಡೋಣ. 26 ತಿಂಗಳ ಹಿಂಬಾಕಿ ಕೊಡೋಕೆ ಒಪ್ಪಿಗೆ ಇದೆ ಸರ್ ನೀವು? ಸರ್, ನಾವು 26 ತಿಂಗಳ ಹಿಂಬಾಕಿ ಒಪ್ಪಿಲ್ಲ. ಅವ್ರು ಏನು ಹಣ ಬಿಡುಗಡೆ ಮಾಡ್ತಾರೆ ನೀವು ಅದನ್ನ ತಗೊಳ್ರಿ ಅಂತ ನಾವು ನೌಕರರಿಗೆ ನಾವು ಕರೆ ಕೊಡೋದು. ತಗೊಳ್ಳಿ. ಉಳಿದ ಇದಕ್ಕೆ ನಮ್ಮ ಹೋರಾಟ ಮುಂದುವರ್ಸೋಣ. ಮುಂದಿನ ಬರೋ ಹೋರಾಟನ 38 ತಿಂಗಳು ಬರಲೇಬೇಕಾದ್. ಮತ್ತೆ ಅವ್ರು ಕೊಡಲ್ಲ ಅಂದಿರೋದು ಯಾರಿಗೆ? 1/1/20ರಿಂದ 31/12/20ವರೆಗೂ ಆಗಿರ್ತಕ್ಕಂಥ 1 ವರ್ಷ. ಅದರಲ್ಲಿ 3,200 ಜನ ರಿಟೈರ್ ಆಗಿದ್ದಾರೆ. MD ಅವರು ಹೇಳಿದ್ದಾರೆ ಇಲ್ಲಿ ಎಲ್ಲರ ಜನರ ಮುಂದೆನೆ ಅವ್ರ ಹಿತಾಸಕ್ತಿ ನಾವು ಕಾಪಾಡ್ತೀವಿ ಅಂತ. ಅದು ಇತ್ಯರ್ಥ ಆಗೋದ್ರೆ ನಮಗೂ ಸರ್ಕಾರಕ್ಕೂ 521 ಕೋಟಿ ವ್ಯತ್ಯಾಸ ಇರಲ್ಲ, ಇನ್ನೂ ಕಡಿಮೆ ಆಗುತ್ತೆ. ಬರೀ 200 ಕೋಟಿ 300 ಕೋಟಿ ಡಿಫರೆನ್ಸ್ಗೆ ನಾವು ಇಂಡೆಫಿನಿಟ್ ಸ್ಟ್ರೈಕ್ ಮಾಡಿ 1,25,00,000 ಜನರಿಗೆ ನಾವು ಬೇಜಾರು ಮಾಡಲಿಕ್ಕೆ ನಾವು ತಯಾರಿಲ್ಲ. ಸರ್ಕಾರದ ವಿರುದ್ಧ ನಮ್ಮ ಬೇಡಿಕೆ ಹೋರಾಟ ನಿಲ್ಲೋದಿಲ್ಲ. ಆದರೆ ತಾತ್ಕಾಲಿಕ ನಿಲ್ಲಿಸುವ ನಿರ್ಧಾರ ತೆಗೆದುಕೊಂಡಿದ್ದೀವಿ ಅಂತ ಮುಖಂಡ ವಿಜಯ್ ಭಾಸ್ಕರ್ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ. ಏಕಾಏಕಿ ಮುಷ್ಕರ ಮಾಡಿದ್ರೆ ರಾಜ್ಯದಾದ್ಯಂತ ಜನರಿಗೆ ಸಮಸ್ಯೆ ಆಗುತ್ತೆ. ಮಾರ್ಚ್ 2ರಿಂದ ಹಂತ ಹಂತವಾಗಿ ಸಾರಿಗೆ ನೌಕರರು ನಾವು ಹೋರಾಟ ಮಾಡ್ತೀವಿ. ಮುಷ್ಕರ ವಾಪಸ್ ಬಗ್ಗೆ ಜಂಟಿ ಕ್ರಿಯಾ ಸಮಿತಿಯ ವಿಜಯ್ ಭಾಸ್ಕರ್ ಮಾಹಿತಿ ಕೊಟ್ಟಿದ್ದಾರೆ. ಕೆಲವು ನೌಕರರು ಅತೃಪ್ತಿ ವ್ಯಕ್ತಪಡಿಸಿದ್ರು, ಅಸಮಾಧಾನ ವ್ಯಕ್ತಪಡಿಸಿದ್ರು. ಅದಕ್ಕೆ ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ. ಏಕಾಏಕಿ ನಾವು ಮುಷ್ಕರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಂತ ಹಂತವಾಗಿ ನಾವು ಮುಷ್ಕರ ಮಾಡ್ತೀವಿ. ಇವಾಗ ಸರ್ಕಾರ ಏನು ನಿರ್ಧಾರ ತಗೊಂಡಿದೆಯೋ ಅದರ ಬಗ್ಗೆ ನಮಗೆ ಒಪ್ಪಿಗೆ ಇಲ್ಲ. ವೇತನ ಪರಿಷ್ಕರಣೆ 2024 ಜನವರಿಯಿಂದ ಆಗಬೇಕು. ಹಿಂಬಾಕಿ 38 ತಿಂಗಳುಗಳ ಹಿಂಬಾಕಿ ಕೊಡಬೇಕು. ಆದರೆ ಸರ್ಕಾರ ಈಗ ಕೆಲವು ಬೇಡಿಕೆಗಳನ್ನು ಈಡೇರಿಸಿದೆ, ಹೌದು. ಆದರೆ ಮುಂದಿನ ಹಂತದಲ್ಲಿ ನಾವು ಚರ್ಚೆ ಮಾಡಿ ನಿರ್ಧಾರ ತಗೊಳ್ತೀವಿ. 11 ದಿನಗಳ ಡೆಡ್ಲೈನ್ ಕೊಟ್ಟಿದ್ದೀವಿ. ಮಾರ್ಚ್ 2ರಿಂದ ಹಂತ ಹಂತವಾಗಿ ನಾವು ಮುಷ್ಕರ ಮಾಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.